ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಬೇಗನೆ ಎದ್ದು ಬಾಗಿಲೆಲ್ಲ ತೊಳೆದು ರಂಗೋಲೆ ಇಟ್ಟು, ಮತ್ತು ಇವತ್ತು ಬೇಗನೆ ಮನೆಯೆಲ್ಲ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟು ಗಾರ್ಡನಿಗೆ ಹೋಗಿ, ಗಾರ್ಡನಲ್ಲಿ 7:15ಗೆ ಗಾರ್ಡನ್ಗೆ ಹೋಗಿದ್ದೀನಿ. ಇವತ್ತು ನಾನು ಗಾರ್ಡನಿಗೆ ಬಂದು ಅಲ್ಲಿ ಕಸ ಎಲ್ಲ ಗುಡಿಸಿ ಸ್ವಲ್ಪ ಗಿಡಗಳಿಗೆ ನೀರೆಲ್ಲ ಹಾಕಿ ಬಂದು ತಿಂಡಿ ಎಲ್ಲ ಮಾಡಿಟ್ಟು, ನಾನು ತಿಂದಿಲ್ಲ, ಪೂಜೆ ಎಲ್ಲ ಮುಗಿಸಿ ಆಮೇಲೆ ತಿನ್ನೋಣ ಅಂದ್ಬಿಟ್ಟು ನೀವು ಊಟ ಎಲ್ಲ ಹಾಕಿ ನೋಡಿ ವಾರ ಎಲ್ಲ ಮುಗಿಸಿ ನಾನು ತಿಂಡಿ ತಿಂದು ಇವಾಗ ಗಾರ್ಡನಿಗೆ ಬಂದಿದ್ದೀನಿ. ಅಂದರೆ ಇವಾಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಬಂದು ಸ್ವಲ್ಪ ಇವತ್ತು ಸೇವಂತಿಗೆ ಗಿಡಗಳೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲ ಅಂದರೆ ಇವಾಗ ಮಳೆಗಾಲ ಬೇರೆ ಶುರುವಾಗಿದೆಯಲ್ಲ, ಹಂಗಾಗಿ ಸ್ವಲ್ಪ ಫಂಗಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದೆಲ್ಲನೂ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಅವಸ್ಥೆ ಆಗಿದೆ ಅಂತ. ಇದು ಕೊಳಾಯಿ ಕಡೆ ಇರೋ ಲೈನು. ಇವಾಗ ಇದೆಲ್ಲನೂ ಕ್ಲೀನ್ ಮಾಡಬೇಕು. ಇದೆಲ್ಲ ಕ್ಲೀನ್ ಮಾಡಿ ತೆಗಿಬೇಕು. ನೋಡಿ, ಹೂವು ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ಈ ಥರ ಸುಮ್ಮನೆ ಎಲ್ಲ ವೇಸ್ಟ್ ಆಗುತ್ತೆ. ನನಗೆ ಅಂದರೆ ದಾಸವಾಳವೇ ಹೆಚ್ಚು ಸಿಗೋದ್ರಿಂದ ನಾನು ಇದನ್ನು ಹಾರ್ವೆಸ್ಟ್ ಏನು ಮಾಡೋದಿಲ್ಲ. ಈಗ ಇದೆಲ್ಲ ಕ್ಲೀನ್ ಮಾಡಿ ತೆಗಿಬೇಕು. ಅದರಲ್ಲಿ ಒಣಗೋಗಿರೋ ಎಲೆ ಮತ್ತು ಒಣಗೋಗಿರೋ ಅಂತಹ ಕಡ್ಡಿ ಅದೆಲ್ಲ ತೆಗೆದು ನಾನಿವತ್ತು ಕ್ಲೀನ್ ಮಾಡಿ ಅದಕ್ಕೊಂದು ಕೋಲು ಸಪೋರ್ಟ್ ಕೊಟ್ಟು ಒಂದು ದಾರನೂ ಕಟ್ತಾ ಇದ್ದೀನಿ. ಯಾಕೆಂದರೆ ಇದೇ ಥರ ಬಿಡ್ತು ಅಂದರೆ ಇವಾಗ ಮಳೆಗಾಲ ಬೇರೆ ಶುರುವಾಗಿರೋದ್ರಿಂದ ಸುಮ್ಮನೆ ಫಂಗಸ್ ಆಗುತ್ತೆ. ಅದರಲ್ಲೂ ಹೆಚ್ಚು ಸೇವಂತಿಗೆ ಗಿಡಗಳಿಗೆ ಫಂಗಸ್ಸು ಬೇಗನೆ ಅಟ್ಯಾಕ್ ಆಗುತ್ತೆ. ಹಂಗಾಗಿ ಅದೆಲ್ಲನೂ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಆರೆಂಜು. ನಾನು ಅದು ಚೀಲದಲ್ಲಿ ಹಾಕಿದ್ದೀನಿ, ಯಾಕೆಂದರೆ ಜಾಸ್ತಿ ಸಸಿಗಳು ಬರೋದಕ್ಕೂ ಅನುಕೂಲ ಆಗುತ್ತೆ. ಈ ಸೇವಂತಿಗೆ ಗಿಡನ ನೀವು ದೊಡ್ಡದು ಬೇಷನೋ ಅಥವಾ ಏನಾದರೂ ಆ ಥರ ದೊಡ್ಡದಾಗಿರೋ ಅಂಥದ್ರಲ್ಲಿ ಹಾಕ್ತು ಅಂದರೆ ಸಸಿಗಳು ಜಾಸ್ತಿ ಬರುತ್ತೆ. ಹಂಗಾಗಿ ಹೆಚ್ಚು ಹೂವನ್ನು ಸಹ ಬಿಡುತ್ತೆ. ನೋಡಿ, ಅದೆಲ್ಲನೂ ಎಲೆಗಳೆಲ್ಲ ತೆಗಿತಾ ಇದ್ದೀನಿ. ಯಾವ ರೀತಿ ಆಗಿದೆ ಅಂತ ಎಲ್ಲ ಮನ್ಕೊಂಬಿಟ್ಟಿದೆ. ನೋಡಿ, ಹೂವಿನ ಭಾರಕ್ಕೆ ಆ ಗಿಡನೇ ಮನ್ಕೊಂಬಿಟ್ಟಿದೆ. ಇವತ್ತು ಅದು ಎಲೆ ಎಲ್ಲ ತೆಗೆದಾಕ್ಬಿಟ್ಟು ನೋಡಿ ಈ ಥರ ಕಟ್ಟುತ್ತಿದ್ದೀನಿ. ಕೆಲವೊಂದಕ್ಕೆ ಕೋಲ್ ಸಪೋರ್ಟ್ ಕೊಟ್ಟಿದ್ದೀನಿ, ಕೆಲವೊಂದಕ್ಕೆ ಕೋಲೇನು ಸಪೋರ್ಟ್ ಕೊಟ್ಟಿಲ್ಲ. ಅದೆಲ್ಲ ಕಟ್ಟಾದಮೇಲೆ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡ್ತಾ ಇದ್ದೀನಿ. ನೀವು ಮಣ್ಣು ಲೂಸ್ ಮಾಡಬೇಕಾದ್ರೆ ನೋಡ್ಕೊಳ್ಳಿ, ಅದರಲ್ಲಿ ಸಸಿಗಳು ಬರ್ತಾ ಇರುತ್ತೆ. ಈ ಬೇರ್ ಥರ ಇರುತ್ತಲ್ಲ, ಅದು ಸಸಿ ಬರೋಕ್ಕೆ ಅಂತ ಅದು ಬೇರ್ ಥರ ಬಂದಿರುತ್ತೆ. ಅದನ್ನು ಮಣ್ಣು ಲೂಸ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಗಾಯ ಏನಾದರೂ ಆಯಿತು ಅಂದರೆ ಅದು ಒಣಗೋಗ್ಬಿಡುತ್ತೆ. ಆದಷ್ಟು ಹುಷಾರಾಗಿ ನೋಡಿಕೊಂಡು ನೀವು ಮಣ್ಣನ್ನು ಲೂಸ್ ಮಾಡ್ಕೊಳ್ಳಿ. ಯಾವ ಥರ ಆಗಿದೆ ಅಂದರೆ ಒಂಥರ ಕಾಡು ಥರ ಆಗಿಬಿಟ್ಟಿದೆ ಈ ಸೇವಂತಿಗೆ ಗಿಡಗಳಲ್ಲಿ. ಹಂಗಾಗಿ ಇವತ್ತೆಲ್ಲ ಫುಲ್ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಈ ಲೈನು ಕ್ಲೀನ್ ಮಾಡಿ ಅಲ್ಲಿ ಇನ್ನೊಂದು ಕಡೆ ಲೈನಲ್ಲಿ ಕ್ಲೀನ್ ಮಾಡೋಣ ಅಂತ ಹೋಗಲ್ಲಿ ಕೂತಿದ್ದೆ. ಮೈಸೂರವರೊಬ್ಬರು ಬಂದರು, ಗಳನ್ನ ತಗೊಂಡೋಗೋದಕ್ಕೆ ಅಂತ ಬಂದಿದ್ದಾರೆ. ಅವ್ರು ನನಗೆ ಫೋನ್ ಮಾಡಿಲ್ಲ, ಏನೇ ಇಲ್ಲ, ಸಡನ್ನಾಗೆ ಬಂದರು. ಅಂದರೆ ಇವರು 3ನೇ ಸತಿ ಬರ್ತಾ ಇರೋದು. ಜಾನಿನೂ ಅವರಿಗೆ ಹೊಂದ್ಕೊಂಬಿಟ್ಟಿದ್ದಾನೆ, ಬೊಗಳಿಲ್ಲ. ಹಂಗಾಗಿ ನನಗೆ ಗೊತ್ತಾಗಿಲ್ಲ ಅವ್ರು ಬಂದಿದ್ದು. ಇವನು ಜಾನಿ ಬೊಗಳಿದ್ದಿದ್ರೆ ನನಗೆ ಗೊತ್ತಾಗ್ತಿತ್ತು. ಅವ್ರನ್ನೇನು ವೀಡಿಯೋ ಮಾಡಿಲ್ಲ, ಯಾಕೆ ಅಂದರೆ ಅವರು ವೀಡಿಯೋ ಎಲ್ಲ ಬೇಡ ಅಂದರು. ಇಲ್ಲಿ ಅವ್ರ ರಿಲೇಷನ್ ಇದ್ದಾರಂತೆ. ಈಗ ನೋಡಿ, ಇಲ್ಲಿ ಗಿಡ ತಗೊಂಡೋಗೋಕೆ ಬಂದಿದ್ದಾರೆ, ಮನೆಗೆ ಬಂದಿಲ್ಲ ಅಂತ ಬೇಜಾರು ಮಾಡ್ಕೊತಾರೆ ಈ ವಿಡಿಯೋ ನೋಡಿದಾಗ ಅಂತ ಅಂದರು. ಹಂಗಾಗಿ ಸರಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿಲ್ಲ. ನೋಡಿ, ಅದು ಒಂದು ಕವರ್ ಮಾತ್ರ ಮಾಡಿದ್ದೀನಿ. ಅವರು ಒಂದು ಬ್ಯಾಗಲ್ಲೂ ಇಟ್ಕೊಂಡಿದ್ರು. ಇನ್ನು ಅದು ವೀಡಿಯೋ ಮಾಡೋಕೆ ಹೋದರೆ ಅವರು ಕಾಣಿಸ್ತಾರಲ್ಲ ಅಂದ್ಬಿಟ್ಟು ನಾನೇನು ವೀಡಿಯೋ ಮಾಡಿಲ್ಲ. ಒಂದು ಕವರ್ ಮಾತ್ರ ಅಲ್ಲಿ ಹೊರಗಡೆ ಇಟ್ಟಿದ್ನಲ್ಲ ಗಿಡಗಳದ್ದು, ಅದನ್ನು ಮಾತ್ರ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಕೊಳಾಯಿ ಕಡೆ ಇದ್ದಿದ್ದು ಆ ಲೈನು ಕ್ಲೀನ್ ಮಾಡಿದ್ದಾಯಿತು. ಇದು ಇನ್ನು ಈ ಸೈಡು ನಾವು ಮೆಟ್ಲು ಹತ್ಕೊಂಡು ಬರ್ತೀವಲ್ಲ, ಅಲ್ಲಿ ಕನಕಾಂಬರ ಗಿಡ ಇಟ್ಟಿದ್ದೀನಲ್ಲ, ಆ ಲೈನಲ್ಲಿ ಇದೆ ನೋಡಿ. ಆ ಲೈನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ ನೋಡಿ ಯಾವ ಥರ ಆಗಿದೆ ಅಂತ. ಅಲ್ಲಿ ನನಗೆ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ನೀರು ಹಾಕಬೇಕಾದ್ರೆ ಹೂವೆಲ್ಲ ಮುರಿದೋಗೋದು ಈ ಥರ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ಇವತ್ತು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಕಟ್ಟೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಸೇವಂತಿಗೆ ಗಿಡಕ್ಕೆ ನೀರು ಜಾಸ್ತಿ ಆದ್ರೂ ಈ ಥರ ಸಮಸ್ಯೆ ಆಗುತ್ತೆ. ನೋಡಿ, ಅದು ಪಕ್ಕದಲ್ಲಿ ಇರೋದು ಯಾವ ಥರ ಹೆಲ್ದಿಯಾಗಿದೆ, ಇದು ಯಾವ ಥರ ಆಗಿದೆ ಅಂತ. ಅಂದರೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರ್ತೀನಿ, ಈ ಸೇವಂತಿಗೆ ಗಿಡ ಹೆಚ್ಚು ನೀರನ್ನು ಇಷ್ಟಪಡೋದಿಲ್ಲ. ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂದರೆ ಕೊಳ್ತೋಗ್ಬಿಡುತ್ತೆ. ಈ ಥರ ಆಗಿ ಕೊಳ್ತೋಗುತ್ತೆ. ಇವರು ಮೈಸೂರವ್ರು ಬಂದಿದ್ರಲ್ಲ, ಅವರು ಅದೇ ಹೇಳ್ತಿದ್ದು. ನಾನು ಎಷ್ಟೊಂದು ಸತಿ ಸೇವಂತಿಗೆ ಗಿಡ ತೊಗೊಂಡೋಗಿದ್ದೀನಿ. ಈ ಸತಿ ತೊಗೊಂಡೋಗಿದ್ದು ಯಾಕೋ 2 ಗಿಡ ಒಣಗೇ ಹೋಯ್ತು, ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿ ಬಂದಿದೆ. ನಿಮ್ಮ ಕೈಲಿ ಮಾತ್ರ ಇಷ್ಟೊಂದು ಚೆನ್ನಾಗಿ ಬರುತ್ತಲ್ಲ ಅಂತ ಅದೇ ಹೇಳ್ತಿದ್ರು ಅವರು. ನೋಡಿ, ಈ ಥರ ಫುಲ್ಲು ಅದ್ರ ಎಲೆಗಳೆಲ್ಲ ತೆಗೆದುಬಿಡಬೇಕು. ಆ ಬುಡದಲ್ಲಿ ಎಲೆ ಎಲ್ಲ ಇರುತ್ತಲ್ಲ, ಜಾಸ್ತಿ ಗುಂಪಾಗಿ ಬೆಳ್ಕೊಂಡಿರುತ್ತೆ, ಅದೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಬೇಕು. ನೋಡಿ, ಈ ಥರ ಮಣ್ಣು ಲೂಸ್ ಮಾಡಬೇಕಾದ್ರೆ ನೋಡಿ ಆ ಥರ ಸಸಿಗಳು ಬರುತ್ತೆ. ಆದಷ್ಟು ನೋಡಿಕೊಂಡು ಹುಷಾರಾಗಿ ಮಣ್ಣು ಲೂಸ್ ಮಾಡಿ, ಅಂದರೆ ಅದು ಸುಮ್ಮನೆ ಕಟ್ಟಾಗಿ ಹೋಗ್ಬಿಡುತ್ತೆ. ನಾನಲ್ಲಿ ಕೆಲಸ ಮಾಡ್ತಾಯಿದ್ರೆ ಜಾನಿ ನೋಡಿ, ಎಲ್ಲಿ ಇರ್ತೀನೋ ಅಲ್ಲಿ ಇರಬೇಕು. ಅವನು ಹೆಂಗೆ ಬಂದು ನಿಂತವನೆ ಕೆಲಸ ಮಾಡ್ಬೇಕಾರೆ. ನೋಡಿ, ಇತ್ತವನು ಇವಾಗ ಇಲ್ಲಿ ಜಾಗ ಇಲ್ಲ, ಹೋಗ್ತಾವನು ನೋಡಿ, ಹೋದ.
ತಿರ್ಗಾ ಹಂಗಾಸಿ ಇಲ್ಲಿಗೆ ಮತ್ತೆ ಬರ್ತಾನೆ ಒಂದು ರೌಂಡು ನೋಡಿ. ಮತ್ತೆ ಬಂದ. ಏನು ಮಗನೇ ಕೆಲಸ ಮಾಡೋಣ ಹೋಗು. ಜನು ಜನು ಕೆಲಸ ಮಾಡೋಣ ಹೋಗಪ್ಪ. ಜನು ಕೆಲಸ ಮಾಡೋಣ ಹೋಗು ಹೋಗು. ಮಳೆ ಬರ್ತೈತೆ, ಮಳೆ 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 ಬರಂಗಾಗೈತೆ, ಬೇಗ ಕೆಲಸ ಮಾಡೋಣ. ಏಮನ್ ಇಟ್ಟವನು ಕೇಳಿಸ್ಕೊಂಡು ಕೊಳ್ಳೋ ಹೋಗಾಯ್ತು. ಜನ ನಡಿ ಎಲ್ಲ ಕೆಲಸ ಮಾಡೋಣ ಹೋಗವ. ಹೋಗು 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 ಹೋಗ ಅಲ್ಲಿ ಕುತ್ಕೋ ಹೋಗು ಹೋಗು. ಈ ಥರ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿದ್ರೆ ಜಾನಿ ಅವ್ನು ಇರಲ್ಲ, ಎಲ್ಲೂ ಕುತ್ಕೊಳಲ್ಲ. ನಾನು ಎಲ್ಲಿರ್ತೀನೋ ಅಲ್ಲಿರ್ತಾನೆ. ಅವ್ನು ಅಲ್ಲಿಗೆ ಬಂದು ಕುತ್ಕೋಬೇಕು. ಇನ್ನು ನಾನು ಅಲ್ಲಿ ಕೆಲಸ ಮಾಡ್ತಿದ್ದಂಗೆ ಮಳೆ ಶುರುವಾಯಿತು. ಸಣ್ಣ ಸಣ್ಣಗೆ ಅನಿಯುತ್ತಲ್ಲ ಅಂದ್ಬಿಟ್ಟು ನಾನು ಇನ್ನೂ ಅಲ್ಲಿ ಕೆಲಸ ಮಾಡ್ತಾನೆ ಇದ್ದೆ. ಜೋರಾಗೋಯ್ತು. ಮತ್ತೆ ಬಂದು ನಾನು ಅಲ್ಲಿ ಸಿಂಟೆಕ್ಸ್ ಅಲ್ಲಿ ಕೆಳಗಡೆ ನಿಂತ್ಕೊಂಡೆ. ಮಳೆ ಜೋರಾಗೂ ಉಯ್ಯಲ್ಲ, ಸುಮ್ಮನೆ ಜಿಡಿ ಥರ ಬರುತ್ತೆ. ಆ ಜಿಡಿ ಥರ ಬಂದರೆ ಗಿಡಕ್ಕೆ ನೀರು ಆಗಲ್ಲ, ಇತ್ಲಾಗ ನನಗೆ ಕೆಲಸಗಳೂ ಆಗೋದಿಲ್ಲ. ನೋಡಿ ಕ್ಲೀನ್ ಮಾಡ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು. ಅರ್ಧಂಬರ್ಧ ಕ್ಲೀನ್ ಮಾಡಿ ಹಾಗೆ ಬಿಟ್ಟಿದ್ದೀನಿ. ನಾನು ಸ್ವಲ್ಪ ನೆಂದೆ ಹೋದೆ. ಹೆಂಗೋ ಜಾನೆ ಮನೆಗೆ ಹೋಗ್ಬಿಟ್ಟಿದ್ದಾನೆ. ಇಲ್ಲ ಅಂದಿದ್ರೆ ಅವನ ಹತ್ರ ನಾನು ಬಡ್ಕೋಬೇಕಾಗಿತ್ತು. ಮನೆಗೆ ಹೋಗು ಅಂತ ಬಡ್ಕೋಬೇಕಾಗಿತ್ತು. ಸ್ವಲ್ಪ ಕಡಿಮೆ ಆಯಿತು. ಇನ್ನೂ ಅರ್ಧ ಕೆಲಸ ಇತ್ತಲ್ಲ, ಅದೆಲ್ಲನೂ ಕ್ಲೀನ್ ಮಾಡಿ ಮತ್ತು ಇದು ಸ್ಟ್ಯಾಂಡಿಗೆ ಅಂತ ಪಾಟೆಲ್ಲನೂ ಕೆಳಗಡೆ ಇಟ್ಟು ಅದ್ರ ಮೇಲೆ ಟೈಲ್ಸ್ ಪೀಸ್ ಎಲ್ಲ ಇಟ್ಟು ನಾನು ಪಾಟ್ ಜೋಡಿಸಿದ್ದೀನಿ. ಮತ್ತು ನೋಡಿ ಸೇವಂತಿಗೆ ಗಿಡ ಕ್ಲೀನ್ ಮಾಡಿದ್ದು ಒಂದು ಬೇಷನ್ನು ಸಿಕ್ಕಿದೆ. ಅಷ್ಟು ಕಸ ಇದೆ ನೋಡಿ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಕ್ಲೀನ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಫಸ್ಟು ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಅಂತ ನೋಡಿ. ಅಲ್ಲಿ ನನಗೆ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ. ಗಿಡಗಳಿಗೆ ನೀರು ಹಾಕಬೇಕು ಅಂದರೆ ಅಲ್ಲಿ ಎಲ್ಲ ಮುರ್ಕೊಳ್ತಾ ಇತ್ತು. ಹಂಗಾಗಿ ಅದೆಲ್ಲನೂ ಕ್ಲೀನ್ ಮಾಡಿ ಕಟ್ಟಿದ್ದೀನಿ. ನೋಡಿ ಇದು ಪಾಟ್ ಇತ್ತಲ್ಲ, ವೇಸ್ಟ್ ಪಾಟ್ಗಳು ಈ ಥರ ಇದ್ದಾಗ ನೀವು ಅದ್ರ ಮೇಲೆ ಒಂದು ಟೈಲ್ಸ್ ಪೀಸೋ ಏನಾದರೂ ಇಟ್ಬಿಟ್ಟು ನೀವು ಪಾಟ್ ಜೋಡಿಸ್ಕೋಬೋದು. ಈ ಸ್ಟ್ಯಾಂಡಿಗೆಲ್ಲ ದುಡ್ಡು ಹಾಕೋ ಬದಲು ನೀವು ಈ ಥರ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಜೋಡಿಸ್ಬೇಕಾಗಿತ್ತು, ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಸ್ವಲ್ಪ ಜೋಡಿಸ್ಬಿಟ್ಟು ಅದು ಅರ್ಧಂಬರ್ಧ ಕಸ ಎಲ್ಲ ಗುಡಿಸ್ಬಿಟ್ಟು ಬಂದಿದ್ದೀನಿ. ಇಲ್ಲಿಗೆ ಹೋಗಿ ಎಲ್ಲ ಕ್ಲೀನ್ ಮಾಡಬೇಕು. ಈ ಥರ ಜೋಡಿಸಿದಾಗ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನು ಎಷ್ಟು ಕಲರ್ ಸೇವಂತಿಗೆ ಇದೆ ಅಂತ ನೋಡೋಣ. ಇವು ಹಳದಿನಲ್ಲಿ ನಿಮಗೆ 2 ವೆರೈಟಿ ಸಿಗುತ್ತೆ. ಮತ್ತು ಇನ್ನು ಇದು ವೈಟಲ್ಲೂ ಅಷ್ಟೇ 2 ವೆರೈಟಿ ಸಿಗುತ್ತೆ. ಇನ್ನು ಇದು ಪರ್ಪಲ್ಲು, ಇದನ್ನು ಲಾಲಿಪಪ್ಪು ಅಂತಾರೆ, ಪರ್ಪಲ್ಲು ಅಂತಲೂ ಅಂತಾರೆ. ಇದು ಅಷ್ಟೇ ನಿಮಗೆ ಸ್ವಲ್ಪ ಗಿಡಗಳೇ ಇರೋದು, ಎಲ್ಲ ಖಾಲಿಯಾಗಿದೆ ಸೇವಂತಿಗೆ ಗಿಡಗಳು. ಸದ್ಯಕ್ಕೆ ಇರೋಷ್ಟು ಕಲರ್ನ ನಾನು ಹಾಕಿದ್ದೀನಿ. ಮತ್ತು ನನಗೆ ಫೋಟೋ ಕಳಿಸಿ, ಅದ್ರದ್ದು ವೀಡಿಯೋ ಕಳಿಸಿ ಅಂತೆಲ್ಲ ಕೇಳಿಬಿಡಿ. ಏಕೆಂದರೆ ನನಗೆ ತುಂಬ ಕೆಲಸ ಇರೋ ಕಾರಣ ನಾನು ಒಬ್ಬೊಬ್ಬರಿಗೆ ಫೋಟೋ ಎಲ್ಲ ಕಳ್ಸೋಕ್ಕಾಗೋದಿಲ್ಲ. ಹಂಗಾಗಿ ಎಷ್ಟು ಕಲರ್ ಇರುತ್ತೋ ಅಷ್ಟು ಕಲರ್ನು ನಾನು ವೀಡಿಯೋದಲ್ಲೇ ಹಾಕಿರ್ತೀನಿ. ಇನ್ನು ಇದು ಆರೆಂಜು ಅಂದರೆ ಇನ್ನು ಇದು ಹಳದಿನಲ್ಲಿ 2 ವೆರೈಟಿ ಅನ್ನಲ್ಲ, ಫಸ್ಟೇ ತೋರಿಸಿದ್ದೇ ಬೇರೆ, ಇದೇ ಬೇರೆ. ಇನ್ನು ಇದು ಪಿಂಕು. ಈ ಪಿಂಕೂ ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಎಲ್ಲ ಸೇವಂತಿಗೆ ಗಿಡಗಳಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದು ಡಾರ್ಕ್ ಪಿಂಕು, ಇದು ಬೇಬಿ ಪಿಂಕು ಸ್ವಲ್ಪ ಚಿಕ್ಕದಾಗಿ ಮೀಡಿಯಮಲ್ಲಿ ಬಿಡುತ್ತೆ. ಮಾತ್ರ ಗೊಂಚಲಾಗಿ ಹೂ ಬಿಡುತ್ತೆ. ಉದಾಹರಣೆಗೆ ನನ್ನ ಗಾರ್ಡನಲ್ಲಿ ನೀವು ನೋಡಿರ್ಬೋದು, ರೆಗ್ಯುಲರಾಗಿ ನನ್ನ ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಸೇವಂತಿಗೆ ಹೂಗಳೆಲ್ಲ ಬಿಡುತ್ತೆ ಅಂತ. ಇನ್ನು ಇದು ಈ ವೈಟಲ್ಲಿ 2 ವೆರೈಟಿ ಇದೆ. ಮೊದಲೇ ಒಂದು ವೆರೈಟಿ ಹಾಕಿದ್ದೀನಿ ನೋಡಿ, ಅದೇ ಬೇರೆ ಇದೇ ಬೇರೆ. ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಅಷ್ಟೇ ಗೊಂಚಲು ಹೂವೆಲ್ಲ ಬಿಡುತ್ತೆ. ಪ್ರತಿಯೊಂದು ಸೇವಂತಿಗೆ ಗಿಡದಲ್ಲೂ ಅಷ್ಟೇ. ನೋಡಿದ್ದೀರಾ ನನ್ನ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಡುತ್ತೆ ಅಂತ. ನನ್ನ ಹತ್ರ ಎಷ್ಟು ಕಲರ್ ಇದೆ ಅಷ್ಟು ಕಲರು ವೀಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.